ಹೇಗಿದ್ದೀರಾ ಎಲ್ಲರೂ? ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಫಸ್ಟಿಗೆ ನಾನು ತಗೊಂಡ್ ಬಂದ ಕೆಲವು ಪ್ರಾಡಕ್ಟ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸುಮಾರು ಪ್ರಾಡಕ್ಟ್ ತಗೊಂಡ್ ಬಂದಿದ್ದೀನಿ, ಅದರಲ್ಲಿ ಒಂದು 3-4 ಮಾತ್ರ ನಾನು ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದು ತುಂಬಾ ಯೂಸ್ಫುಲ್ ಆಗುವಂತದ್ದು ನಿಮ್ಗೆ, ನಿಮ್ಮ ಕಿಚನ್ಗೆ ಹಾಗೂ ಯಾವುದಕ್ಕೂ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ನೆಕ್ಸ್ಟ್ ಇನ್ನೊಂದೇನೆಂದ್ರೆ, ಇದನ್ನು ನಾನು ತುಂಬಾ ಕಮ್ಮಿ ರೇಟ್ ಅಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ದೀನಿ. ಕೆಲವು ನಾನು ಚೂಸ್ ಮಾಡಿದ ಐಟಮ್ ಅಲ್ಲಿ ಇವತ್ತು ನಾನು ತೋರಿಸ್ತೀನಿ. ಅದನ್ನು ಎಲ್ಲಿಂದ ತಗೊಂಡ್ ಬಂದೆ ಅಂದ್ರೆ, ನಾನು ಬುಲ್ಬುಲ್ ಅಂತ ಆಪ್ ಇದೆ ನೋಡಿ, ಅಲ್ಲಿಂದ ತಗೊಂಡ್ ಬಂದೆ. ರೀಸೆಂಟ್ಲಿ ಆ ಆಪ್ ಅಲ್ಲಿ ನಾನು ತುಂಬಾ ಶಾಪಿಂಗ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಕೆಲವು ಶಾಪಿಂಗ್ ಅದರಲ್ಲಿ ನಾನು ಮಾಡಿದ್ದು ತೋರಿಸಿದ್ದೀನಿ. ಆದ್ರೆ ಇವಾಗ ಇದು ಬಂದಿದ್ದ ಪ್ರಾಡಕ್ಟ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನನ್ಗೆ ಇದರ ರಿಕ್ವೈರ್ಮೆಂಟ್ ತುಂಬಾ ಇತ್ತು. ನಾನು ಯಾವಾಗ್ಲೂ ಎನಿಸ್ತಿದ್ದೆ ಇಂಥದ್ದು ಪ್ರಾಡಕ್ಟ್ ಬೇಕು ಅಂತ ಹೇಳಿ. ಆದ್ರೆ ಬೇರೆ ಇದ್ರಲ್ಲಿ ನಾನು ನೋಡುವಾಗ ನನಗೆ ಅದರಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಅಂತ ಎನಿಸ್ತು. ಆದ್ರೆ ಇದರಲ್ಲಿ ನಾನು ಅದನ್ನು ನೋಡುವಾಗ ನನಗೆ ತುಂಬಾ ಕಮ್ಮಿ ಅಂತ ಎನಿಸ್ತು. ಹಾಗಾಗಿ ನಾನು ಇದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಆಗೋದಾದ್ರೆ, ಇಷ್ಟ ಇದೆ ಆದ್ರೆ, ಇದರ ಎಲ್ಲ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಲಿಂಕ್ ಉಂಟು ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬಹುದು. ನೆಕ್ಸ್ಟ್, ಇದು ನಿಮಗೆ ಬೇಕಿದೆ ಆದ್ರೆ ಮಾತ್ರ ನೀವು ತಗೊಂಡು ಬನ್ನಿ. ಯಾರಿಗೂ ಕೂಡ ಫೋರ್ಸ್ ಇಲ್ಲ. ನಿಮ್ಗೆ ಇದು ಅಗತ್ಯ ಇದೆ ಅಂದ್ರೆ ಮಾತ್ರ ನೀವು ತಗೊಂಡು ಬರ್ಬಹುದು. ಫಸ್ಟ್ಗೆ ಇದು ಎಲೆಕ್ಟ್ರಿಕ್ ಬ್ಲೆಂಡರ್. ನನ್ನ ಹತ್ರ ದೊಡ್ಡ ಎಲೆಕ್ಟ್ರಿಕ್ ಬ್ಲೆಂಡರ್ ಇತ್ತು. ಅದನ್ನ ಏನಾದ್ರೂ ದೊಡ್ಡ ಜಾರಲ್ಲಿ ಏನಾದ್ರೂ ಹಾಕಿದ್ರೆ ಮಾತ್ರ ನನಗೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತಿತ್ತು. ಆದ್ರೆ ಗ್ಲಾಸ್ ಅಲ್ಲಿ ನಾವು ಮಿಲ್ಕ್ ಶೇಕ್ಸ್ ಅಥವಾ ಕಾಫಿ ಇದೆಲ್ಲ ಮಾಡುವಾಗ ನನ್ನ ಹತ್ರ ಅಂತ ಬ್ಲೆಂಡರ್ ಇರ್ಲಿಲ್ಲ. ನಾನು ಸುಮಾರು ವಿಡಿಯೋಸ್ ಅಲ್ಲಿ ನೋಡಿದ್ದೆ, ಎಲ್ಲರೂ ಕಾಫಿ ಎಲ್ಲ ಹಾಕ್ತಾರೆ ಗ್ಲಾಸಿಗೆ, ಹಾಗೂ ಇದನ್ನು ಹಾಕಿ ಗರ್ರ್ ಮಾಡ್ತಾರೆ. ತುಂಬಾ ಅದರಲ್ಲಿ ಒಳ್ಳೆ ರೀತಿ ಎಂತ ಬರುತ್ತೆ, ಅದು ನೊರೆ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಯಾರಾದರೂ ನೆಂಟರು ಇವರು ಬರುವಾಗ ನಮ್ಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ನಾನಿಲ್ಲಿ ಕೋಲ್ಡ್ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಪೌಡರ್ ಎಲ್ಲ ಹಾಕಿ ನೀವು ಈ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು. ನೋಡಿ, ಈ ರೀತಿ ಒಳಗಡೆ ಹಾಕಿ ನೋಡಿ ಬ್ಲೆಂಡ್ ಮಾಡ್ಬೋದು. ಈ ರೀತಿ ಸ್ವಿಚ್ ಇದೆ, ಅದನ್ನು ನೀವು ಒತ್ತಿ ಹಿಡಿಬೇಕಾಗತ್ತೆ. ಹೀಗೇ ಬಿಟ್ಟರೆ ಅದು ಆಫ್ ಆಗುತ್ತೆ. ಈ ರೀತಿ ಪ್ರೆಸ್ ಮಾಡಿ ಹಿಡಿದು ನೋಡಿ, ಈ ರೀತಿ ಬ್ಲೆಂಡ್ ಆಗುತ್ತೆ. ನೋಡಿ, ಕಾಫಿ ಪೌಡರ್ ಇರಲಿ, ಹಾರ್ಲಿಕ್ಸ್ ಇರಲಿ, ಏನು ಕೂಡ ನೀವು ಹಾಕ್ಬೋದು. ನೋಡಿ, ಈ ರೀತಿ ಮಾಡಿ ನೀವು, ನಿಮಗೆ ಇದೇ ಆದರೆ ಅಗತ್ಯ ಇದೆ ಆದರೆ ಮಾತ್ರ ತೊಗೊಳ್ಳಿ. ನಾನು ಎಲ್ಲನೂ ತೊಗೊಳ್ಳಿ ಅಂತ ಹೇಳಲ್ಲ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಮಾಡಿದರೆ ಆಯಿತು. ನೋಡಿ, ಹೀಗೆ. ಓಕೆ, ನೋಡಿದ್ರಲ್ಲ, ಇದನ್ನು ನಾವು ಎಲ್ಲಿ ಕೂಡ ಟ್ರಾವೆಲ್ಗೆ ಹೋಗುವಾಗ ಕೂಡ, ಹೊರಗಡೆ ಹೋಗುವಾಗ ಕೂಡ ನಾವು ಇದನ್ನು ತಗೊಂಡು ಹೋಗ್ಬೋದು. ಯಾಕೆಂದ್ರೆ ಇದು ಬ್ಯಾಟ್ರಿಯಿಂದ ರನ್ ಆಗೋದು. ಹಾಗಾಗಿ ನಾವು ಇದನ್ನು ಎಲ್ಲಿ ಕೂಡ ತಗೊಂಡು ಕೂಡ ಹೋಗ್ಬೋದು. ನೆಕ್ಸ್ಟ್, ಇವಾಗ ಇದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಸುಮಾರು ಸಲ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ, ಹೀಗೆ ಈ ರೀತಿ ಸ್ಟೋರೇಜ್ ನನಗೆ ಬೇಕು ಅಂತ ಹೇಳಿ. ಯಾಕಂದ್ರೆ ಕೆಲವು ನಮ್ಮ ಸಣ್ಣ ಸಣ್ಣ ಐಟಮ್ಸ್ ಏನಾದ್ರು ಇದೆ ಆದ್ರೆ ನಮ್ಗೆ ಹುಡುಕ್ಲಿಕ್ಕೆ ಇದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗೂ ಯಾವ್ದಾದ್ರು ತುಂಬಾ ಸಣ್ಣ ಫ್ರಿಡ್ಜ್ ಎಲ್ಲ ಇದೆ ಆದ್ರೆ ಅವರಿಗೆ ಇನ್ನೂ ಕೂಡ ಬೆಸ್ಟ್. ಕೆಲವರು ಫ್ರಿಡ್ಜ್ ಅಲ್ಲಿ ತುಂಬಾ ತುಂಬಿಸಿ ಇಡ್ತಾರೆ, ಅಂತವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಇವಾಗ ನೋಡಿ 4 ಸೆಟ್ ಇದೆ. 4 ಸೆಟ್ಗೆ ರೇಟ್ ಎಷ್ಟು ಅಂತ ಹೇಳಿ ಕೆಳಗಡೆ ನಿಮ್ಗೆ ಕಾಣ್ತಾ ಉಂಟು. ನಾನು ಇದನ್ನ ಇವಾಗ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಯೂಸ್ ಮಾಡುದಂತ ಹೇಳಿ. ಇದು ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬ ಬೆಸ್ಟ್ ಇದೆ. ಹಾಗೂ ಇದು ಎಲ್ಲರಿಗೂ ಯೂಸ್ ಕೂಡ ಆಗುತ್ತೆ. ಫ್ರಿಜ್ಜಿಗೆಲ್ಲ ತುಂಬ ಒಳ್ಳೆಯದಿದು. ನೋಡಿ, ಈ ರೀತಿ ಹೋಲ್ಡರ್ ಇದೆ, ಇದಕ್ಕೆ ಹಿಡಿದು ಕೂತ್ಕೊಳ್ಳುತ್ತೆ. ಹಾಗೂ ನೋಡಿ, ಈ ರೀತಿ ಎಳೆದ್ರೆ ನೀವು ಇದು ದೊಡ್ಡದು ಕೂಡ ಆಗುತ್ತೆ. ಸ್ಪೇಸ್ ಕೂಡ ಜಾಸ್ತಿ ಇದೆ. ನೋಡಿ, ಒಳಗಡೆ ನೀವು ಹಾಕ್ಬೋದು, ಇದರೊಳಗೆ ಎಷ್ಟು ಬೇಕಿದ್ದರೂ. ಸಣ್ಣದು ಬೇಕಿದ್ರೆ ನೀವು ಸಣ್ಣದು ಕೂಡ ಮಾಡ್ಬೋದು. ನೋಡಿ, ಹೀಗೆ ಮಾಡಿದರೆ ಇದು ಕ್ಲೋಸ್ ಆಗುತ್ತೆ. ನೋಡಿ, ಫ್ರಿಜ್ಜಲ್ಲಿ ನೋಡಿ ನೀವು ಈ ರೀತಿ ವಸ್ತುವನ್ನು, ಎಕ್ಸ್ಟ್ರಾ ವಸ್ತು ಇರುತ್ತೆ ನೋಡಿ, ಅದನ್ನು ಹೀಗೆ ನೀವು ಇಡ್ಬೋದು. ನಿಮಗೆ ಅರ್ಜೆಂಟಲ್ಲಿ ಸಿಗದ ವಸ್ತು ಎಲ್ಲ ನೀವು ಇದರಲ್ಲಿ ಹಾಕಿಡ್ಬೋದು. ನೋಡಿ, ನಾನಿಲ್ಲಿ ಚಿಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್, ಈ ಸೈಡ್ ನಾನು ನೋಡ್ಬೋದು ಮೊಟ್ಟೆನೂ ಹಾಕಿದ್ದೀನಿ. ಮೊಟ್ಟೆ ಹೆಚ್ಚಾಗಿ ಆಚೀಚೆಲ್ಲ ಆಗುತ್ತೆ, ಫ್ರಿಜ್ ಒಳಗೆ ಸರಿಯಾಗಿ ಆಗೋದಿಲ್ಲ. ನನಗೆ ಇಂಥದ್ದಿದ್ದರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ನಾವು ಫ್ರಿಜ್ ಒಳಗೆ ಇಡ್ಬೋದು. ಅಥವಾ ಏನು ಕೂಡ ನೀವು ಬೇರೆ ಹಾಕ್ಬೋದು. ಕೊತ್ತಂಬರಿ ಸೊಪ್ಪೆಲ್ಲ ಒಳ್ಳೆ ಟಿಶ್ಯೂ ಪೇಪರ್ ರ್ಯಾಪ್ ಮಾಡಿ ಎಲ್ಲ ಇಡ್ಬೋದು ಬೇಕಿದ್ರೆ ನೀವು. ನೋಡಿ, ನಾನಿಲ್ಲಿ ಲಿಂಬೆ ಅಂದರೆ ಬೇಗನೆ ಯೂಸ್ ಮಾಡುವಂಥ ವಸ್ತು ಲಿಂಬೆಯನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಇಂಥದ್ದು ನನ್ನ ಹತ್ರ ಇನ್ನೊಂದುಂಟು. ಅದು ಕೂಡ ತುಂಬಾ ಚೆನ್ನಾಗಿದೆ. ಫ್ರೂಟ್ಸ್ ಎಲ್ಲ ತೊಳಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅದೇ ರೈಸ್ ಎಲ್ಲ ತೊಳೆಯುವಾಗ, ಹೆಚ್ಚಾಗಿ ನಮ್ಮ ಮನೇಲಿ ಮಕ್ಕಳೆಲ್ಲ ರೈಸ್ ಎಲ್ಲ ತೊಳೆಯುವಾಗ ಏನ್ ಮಾಡ್ತಾರೆ, ನೀರು ಇದು ಮಾಡೋಕ 1-2 ರೈಸ್ ಕೂಡ ಕೆಳಗಡೆ ಹಾಕ್ತಾರೆ.
ಹಾಗೆ ನಾನು ಎನಿಸಿದೆ ಇದು ತುಂಬಾ ಬೆಸ್ಟ್ ಉಂಟು ಅವರಿಗೆ ಅಂತಲ್ಲ, ನನಗೆ ಕೂಡ ಏನಾದರೂ ತೊಳಿಲಿಕ್ಕೆ ತುಂಬಾ ಯೂಸ್ಫುಲ್ ಉಂಟು ಅಂತ ಹೇಳಿ. ಸುಮಾರು ವಿಡಿಯೋಸ್ ಅಲ್ಲಿ ನಾನು ಇದನ್ನು ಕೂಡ ನೋಡಿದ್ದೆ, ಹಾಗೆ ನಾನು ಹೇಳ್ತಾ ಇದ್ದೆ ಇವರಿಗೆ ಬೇಕಂತ ಹೇಳಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೆ ಇಷ್ಟ ಇದೆ ಆದ್ರೆ ಮಾತ್ರ ನೀವು ತಗೊಂಡ್ ಬರ್ಬೋದು. ನಾನು ಯಾವುದೇ ಪ್ರಾಡಕ್ಟ್ ತೋರಿಸಿದ್ರು ಅದರ ಪ್ರೈಸ್ ಕೆಳಗಡೆ ಕಾಣುತ್ತೆ ನಿಮಗೆ. ಓಕೆ, ಇವಾಗ ಇದನ್ನು ಯಾವ ರೀತಿ ನಾನು ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇದು ನನಗೆ ನಿಜವಾಗ್ಲೂ ಇಷ್ಟ, ನನಗೆ ಬೇಕಿತ್ತು ಇದು, ಇದರ ಅಗತ್ಯ ಇತ್ತು. ಯಾಕೆ ಗೊತ್ತುಂಟ, ನನಗಿದು ಎಲ್ಲನೂ ಏನಾದರೂ ಸಣ್ಣ ಸಣ್ಣ ವಸ್ತು ತೊಳಿಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಇದರಲ್ಲಿ ಹೋಲ್ ಇದೆ ನೋಡಿ, ತುಂಬ ಸಣ್ಣದಿದೆ. ಹಾಗಾಗಿ ಇದರಿಂದ ಏನು ಹೊರಗಡೆ ಹೋಗೋದಿಲ್ಲ. ರೈಸ್ ತೊಳಿಲಿಕ್ಕೆ ಅಥವಾ ನೆನೆ ಹಾಕುವಾಗ ಇದಕ್ಕೆಲ್ಲ ತುಂಬ ಬೆಸ್ಟ್ ನನಗಿದು. ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ. ನೆಕ್ಸ್ಟ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಕೇವಲ ನೀರುಳ್ಳಿ ಅದು ಇದಕ್ಕಿಂತ ಮಾತ್ರ ತಗೊಂಡು, ಅದಕ್ಕೆ ನನ್ನ ಹತ್ರ ಚಾಪರ್ ಬೇರೆ ಇದೆ. ಆದ್ರೆ ಇದು ಕ್ರಷರ್ ಏನು ಗೊತ್ತುಂಟ, ಇದು ನೋಡಿ ಈ ರೀತಿ ಇದೆ. ಇದು ನಿಮ್ಗೆ ಬೆಳ್ಳುಳ್ಳಿ ಎಲ್ಲ ಉಂಟು ನೋಡಿ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಕೊಡುತ್ತೆ. ನೆಕ್ಸ್ಟ್ ನಿಮ್ಗೆ ನಟ್ಸ್, ನನಗೆ ನಟ್ಸ್ಗೆ ಮೇನ್ ಆಗಿ ಬೇಕಿತ್ತು. ಗೋಡಂಬಿ ಎಲ್ಲ ಉಂಟು ನೋಡಿ, ಬಾದಾಮ್, ಗೋಡಂಬಿ, ಅದನ್ನು ಕೂಡ ನಿಮ್ಗೆ ಕ್ರಶ್ ಮಾಡಿ ಕೊಡುತ್ತೆ ಇದರಲ್ಲಿ. ಹಾಗಾಗಿ ನನಗೆ ಇದರ ಯೂಸ್ ತುಂಬಾ ಇದೆ. ನಿಮಗೆ ಯೂಸ್ ಇದೆ ಆದ್ರೆ ಅಂದ್ರೆ ಅಡಿಗೆ ಎಲ್ಲ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳಿ, ಹಾಗೂ ಸ್ಪೇಸ್ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಕ್ಲೀನ್ ಮಾಡ್ಲಿಕ್ಕೆ ಕೂಡ ತುಂಬಾ ಈಸಿ ಉಂಟಿದು. ನೋಡ್ಬೋದು ನೀವು, ಈ ರೀತಿ ಬ್ಲೇಡ್ಸ್ ಎಲ್ಲ ಇದೆ ಒಳಗಡೆ. ಇದನ್ನು ಈಸಿಯಾಗಿ ನೀವು ಎಲ್ಲಾದ್ರೂ ತೊಳೆದು ಒಂದು ಸೈಡ್ಗೆ ನೀವು ಇಡಬಹುದು. ಓಕೆ ನೋಡಿ, ಈ ರೀತಿ ಇದೆ. ಬ್ಲೇಡ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ತುಂಬ 2 ಸೈಡ್ ಕೂಡ ಬ್ಲೇಡ್ ಇದೆ ನೋಡಿ, ಕೆಳಗಡೆ ಇದಕ್ಕೆ ಕೂಡ ಇದೆ. ನಾನು ಇದರಲ್ಲಿ ಇವಾಗ ಗಾರ್ಲಿಕ್ ಹಾಕ್ತೀನಿ. ಹೆಚ್ಚಾಗಿ ನಮಗೆ ಗಾರ್ಲಿಕ್ಕೆ ಸಣ್ಣದು ಕಟ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಾಗೋದು. ಹಾಗಾಗಿ ಗಾರ್ಲಿಕ್ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ. ನೀವು ಬೇಕಿದ್ರೆ ಗ್ರೀನ್ ಚಿಲ್ಲೀಸ್ ಅದು ಇದು ಎಲ್ಲ ಕೂಡ ಹಾಕ್ಬೋದು ಇದರಲ್ಲಿ. ಹಾಕಿ ಈ ರೀತಿ ಟ್ವಿಸ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ಟ್ವಿಸ್ಟ್ ಮಾಡಿ ಆಮೇಲೆ ತಿರುಗಿಸ್ಬೇಕಾಗತ್ತೆ. ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಸರಿಯಾಗತ್ತೆ. ನಿಮಗೆ ಅಗತ್ಯ ಇದೆ ಆದರೆ ನೀವು ತಗೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡಿ, ಸಣ್ಣದಾಗಿ ಕಟ್ ಆಯಿತು ನೋಡ್ಬೋದು. ಇದು ಓಕೆ ಅಂತ ಎನಿಸ್ತು ನನಗೆ, ಅಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಲಿಕ್ಕೆ ಕಷ್ಟ ಉಂಟಿದು. ಹಾಗಾಗಿ ಇದು ಓಕೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಓಕೆ, ನೋಡಿದ್ರಲ್ಲ, ಇವತ್ತು ತಂದ ಕೆಲವು ಪ್ರಾಡಕ್ಟ್ಸ್ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ಇನ್ನು ಕೆಲವನ್ನು ನಾನು ಆಮೇಲೆ ಶೇರ್ ಮಾಡ್ತೀನಿ ಯಾವಾಗ್ಲಾದ್ರೂ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಏನಂದ್ರೆ, ನಾನು ಹೇಳಿದ ಹಾಗೆ ಇದರ ಲಿಂಕ್ಸ್ ಎಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಒಮ್ಮೆಲೆ ಆ ಲಿಂಕ್ಸ್ ಇಲ್ಲ ಅಂತ ಆದ್ರೆ, ನಾನು ಮರೆತು ಹಾಕ್ಲಿಲ್ಲ ಅಂತ ಆದ್ರೆ ನೀವು ನನ್ನ ಹತ್ರ ಕಮೆಂಟ್ ಅಲ್ಲಿ ಕೇಳ್ಬೋದು. ಹಾಗೂ ನಿಮಗೆ ನಾನು ತೋರಿಸಿದೆ ಅಂತ ಹೇಳಿ ನಿಮಗೆ ಯಾರಿಗೂ ನಾನು ತಗೊಂಡ್ ಬನ್ನಿ ಅಂತ ಹೇಳಲ್ಲ. ನಾನು ತಗೊಂಡು ಬಂದಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದು, ಯಾಕೆಂದ್ರೆ ನಿಮಗೆ ಏನಾದರೂ ಹೆಲ್ಪ್ಗೆ ಆಗಬಹುದು ಅಂತ ಹೇಳಿ ಅಷ್ಟೇ. ನನಗೆ ಅಗತ್ಯವಿದ್ದದ್ದು ನೀವು ಕೂಡ ತರಬೇಕಂತ ಏನು ಇಲ್ಲ ರೂಲ್ಸ್. ಹಾಗಾಗಿ ನಾನು ತಗೊಂಡು ಬಂದಿದ್ದು ಬುಲ್ಬುಲಿಂದ. ಅದರ ಲಿಂಕ್ ಕೆಳಗಡೆ ಇದೆ, ಅದರಲ್ಲಿ ನೀವು ಒಳ್ಳೆ ಶಾಪಿಂಗ್ ಎಲ್ಲ ಮಾಡ್ಬೋದು. ರೀಸೆಂಟ್ಲಿ ಸೀರೆಸ್ ಅದು ಇದು ನಾನು ತಗೊಂಡು ಬಂದಿದ್ದೆ, ತುಂಬಾ ಕಮ್ಮಿ ರೇಟ್ ಉಂಟು. ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುದಾದ್ರೆ ಮಾತ್ರ ಅದರಲ್ಲಿ ನೀವು ಶಾಪಿಂಗ್. ಓಕೆ, ನನಗೆ ಇವಾಗ ಮಧ್ಯಾಹ್ನಕ್ಕೆ ನಾನು ಚಿಕನ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು, ಚಿಕನ್ ಯಾವಾಗಲೂ ತಿಂತಾ ಇರ್ತೀರಾ, ನಿಮಗೆ ಹೀಟ್ ಆಗಲ್ವಾ ಅಂತ ಹೇಳಿ. ಒಂದು ಚಿಕನ್ ತಿಂದರೆ ನೀವು ತುಂಬ ನೀರು ಕುಡಿಬೇಕು, ಇಲ್ಲದಿದ್ದರೆ ಹಿಂದುಡಿ ಅಂತ ಸಿಗುತ್ತೆ, ಅದು ಕುಡಿದ್ರೂ ಆಗುತ್ತೆ. ಅದು ಚಿಕನ್ ಮಾಡುವಾಗ ನೀವು ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡಿದರೆ ಅಷ್ಟಾಗಿ ಹೀಟ್ ಆಗಲ್ಲ. ಹಾಗಾಗಿ ಈ 3 ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಇಲ್ಲದ್ರೆ ನೀವು ಎಳ್ನೀರು ಕೂಡ ಕುಡಿಬೋದು. ನೀರು ಕುಡಿದರೆ ತುಂಬ ಬೆಸ್ಟ್. ಯಾವಾಗಲೂ ಚಿಕನ್ ಎಲ್ಲ ತಿಂದ ಮೇಲೆ ತುಂಬ ನೀರು ಕುಡಿದರೆ ಹೀಟ್ ಅಷ್ಟಾಗಿ ಆಗೋದಿಲ್ಲ ಬಾಡಿಗೆ. ಓಕೆ, ಮಧ್ಯಾಹ್ನಕ್ಕೆ ನಾನಿವಾಗ ಹೇಳಿದಾಗೆ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ಬೇಕಿದ್ದರೆ ನಾನು ರೆಸಿಪಿ ಚಾನಲಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಒಮ್ಮೆಲೆ ವ್ಲಾಗ್ಗಿಂತ ಮೊದಲು ಕೂಡ ಹಾಕಿರ್ಬೋದು ಅಥವಾ ನಂತರ ಕೂಡ ಬರ್ಬೋದು. ಹಾಗಾಗಿ ಒಮ್ಮೆ ನೀವು ಚೆಕ್ ಮಾಡಿ ನೋಡಿ. ಇವಾಗಷ್ಟೇ ಮನೆ ಕೆಲಸ ಎಲ್ಲ ಆಯಿತು. ಇಲ್ಲೆಲ್ಲ ನೋಡಿ ಮೇಲೆ ಕೆಳಗೆ ಬಿದ್ದಿದೆ, ಸ್ವಲ್ಪ ಒಳಗಡೆದು ಅದು ಇದು ಕ್ಲೀನ್ ಆಗ್ತಾ ಇತ್ತು. ಹಾಗೆ ಅಲ್ಲಿದ್ದೆಲ್ಲ ತಂದು ಇಲ್ಲೇ ಹಾಕಿದ್ದೇವೆ. ಇಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒತ್ತಾರೆ ಮಾಡಿ ಎಲ್ಲ ಇಡ್ಲಿಕ್ಕೆ ಉಂಟು. ಊಟ ಮಾಡುವ ಟೈಮ್ ಕೂಡ ಆಯಿತು. ಹಾಗೆ ಮಕ್ಕಳು ನೋಡಿ ಊಟ ಮಾಡ್ತಾ ಇದ್ದಾರೆ. ಓಯ್, ನೀವು ಊಟ ಮಾಡೋದಿಲ್ವಾ? ಓಕೆ, ನನ್ನ ಹಸ್ಬೆಂಡ್ ಊಟ ಮಾಡೋದಿಲ್ಲಂತೆ. ಅವರು ಇದು ಎಂತ ಗಾಳಿ 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 ಬಬ್ಬು ಗಾಳಿ ಕುಡಿದ್ದೆ. ಗಾಳಿ ಕುಡಿಯುವುದಾ? ಹೊಟ್ಟೆ ತುಂಬ್ತಾರಂತೆ. ಹಾಗೆ ಅವರು ಊಟ ಎಲ್ಲ ಮಾಡೋದಿಲ್ಲ.
ಅದ ಅಭ್ಯಾಸ ಇಲ್ಲ. ನಮ್ಮ ಜೆನ್ನಿಗೆ ನೋಡಿ ಪೆಡಿಗ್ರಿದ್ದು ದೊಡ್ಡ ಗೋಣಿ ಬಂದಿದೆ, ಖಾಲಿಯಾಗಿತ್ತು, ಹಾಗಾಗಿ ದೊಡ್ಡ ಗೋಣಿನೇ ತಗೊಂಡು ಬಂದಿದ್ದಾರೆ. ಕೆಲವರು ಹೇಳ್ತಾ ಇದ್ರು ಜೆನ್ನಿ ಸುಮ್ಮನೆ ಕುತ್ಕೊಳ್ಳುತ್ತೆ ಊಟ ಮಾಡುವಾಗೆಲ್ಲ, ಇದು ಮಾಡೋದಿಲ್ಲ ಅಂತ ಹೇಳಿ. ಅದು ಏನು ಮಾಡೋದಿಲ್ಲ, ನಾವು ಮುಂದೆ ಇಟ್ಟರು ಅದು ಬಂದು, ಕೆಲವು ನಾಯಿ ಉಂಟು ನೋಡಿ, ನಾವು ಊಟ ಮಾಡುವಾಗ ಪ್ಲೇಟ್ ಹತ್ರ ಬರೋದು, ಮೇಲೆ ಹಾರೋದು, ಈ ರೀತಿ ಎಲ್ಲ ಇರುತ್ತೆ. ಅದು ಏನು ಮಾಡೋದಿಲ್ಲ, ತನ್ನಷ್ಟಕ್ಕೆ ಒಂದು ಸೈಡಲ್ಲಿ ಮಲಗಿರುತ್ತೆ. ನಾವು ಅದರ ಮುಂದೆ ಪ್ಲೇಟ್ ಇಟ್ಟರು ಅದಕ್ಕೆ ಅದು ಬಾಯಿ ಹಾಕೋದಿರಲಿ ಅದೆಲ್ಲ ಎಂತ ಇಲ್ಲ. ಸೊ ಎಂತ ಹೇಳ್ತಾರೆ, ತುಂಬ ಡಿಸಿಪ್ಲಿನ್ ನಮ್ಮ ಜೆನ್ನಿ ಅಲ್ಲ. ವಾ ನೋಡಿ, ಇದು ನೋಡಿ ಎಷ್ಟು ಉಪದ್ರ, ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ ಅವನಿಗೆ ನೋಡಿ, ಬೆಕ್ಕು. ಓಕೆ, ಮತ್ತೆ ಅಳಿಲು ತೋರಿಸಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಅಳಿಲಲ್ಲಿ ಉಂಟು, ಅಳಿಲನ್ನು ಹೊರಗಡೆ ಒಣ ಹಾಕಿದಾನಂತೆ. ಅಳಿಲು ಎಲ್ಲಿ ಉಂಟು ಅಂತ ಕೇಳ್ತಾ ಇದ್ದೀನಿ. ಅಳಿಲು ಹೊರಗಡೆ ಒಣ ಹಾಕಿದಾನಂತೆ. ಎಂತ ಮಾತಾಡ್ತಾನಂತಿಲ್ಲ. ಎಲ್ಲಿ ಉಂಟು ಅಳಿಲು? ಓಕೆ, ಬೈರ್ ನೇತಾಡಿಸಿದ್ಯಾ ಹೊರಗಡೆ? ಹೊರಗಡೆ ನೇತಾಡಿಸಿದಾನಂತೆ. ಯಾರೋ ಒಬ್ರು ಊಟ ಮಾಡೋದಿಲ್ಲ, ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ರು. ಹೋಗು, ಊಟ ಮಾಡ್ತಾ ಇದ್ದಾರೆ ಹಿಂದ್ಗಡೆ ನಿಂತು. ಇಡ್ಲಿ ನನ್ನನ್ನು ಬಿಟ್ಟು ತಿಂತಿದ್ದೀರಲ್ಲ. ಯಪ್ಪೋ, ನೀನು ಇವಾಗ ಅಣ್ಣ ಊಟ ಮಾಡ್ಬೇಕು. ಓಕೆ, ಊಟ ಮಾಡುವಾಗೆಲ್ಲ ಅವರು ತೋರಿಸುದಿಲ್ಲ, ಅವರಿಗೆ ದೃಷ್ಟಿ ಬೀಳುತ್ತೆ ಅಂತ. ಓಕೆ, ನಾನು ಅಳಿಲ್ ತೋರಿಸ್ತೀನಿ. ಅದು ಹೊರಗಡೆ ನೇತಾಡಿಸಿದ್ದಾರೆ. ಅಳಿಲಲ್ಲ, ಗೂಡನ್ನು ನೇತಾಡಿಸಿದ್ದಾರೆ ಹೊರಗಡೆ. ಅದನ್ನು ಮತ್ತೆ ತಗೊಂಡು ಬರ್ತಾರೆ ಮಕ್ಕಳು. ನಾನು ತೋರಿಸ್ತೇನೆ ನಿಮಗೆ. ಅಷ್ಟು ತನಕ ನಾನು ಕೂಡ ಸ್ವಲ್ಪ ನಾನು ಕೂಡ 2 ಇಡ್ಲಿ ತಿಂತಾ ಇದ್ದೀನಿ. ಇವತ್ತು ಇಡ್ಲಿ ಮಾಡಿದ್ದೆ, ನಿನ್ನೆ ತೋರಿಸಿದೆ ನಾನು, ಅದನ್ನು ಹಾಕಿದ್ದೀನಿ ನಾನು. ಅದು ಸ್ವಲ್ಪ ಉಳಿದಿತ್ತು, ಇವತ್ತು ಬಿಸಿ ಮಾಡಿ ಬೆಳಿಗ್ಗೆ ತಿನ್ನಬೇಕಿತ್ತು, ಬೆಳಿಗ್ಗೆ ತಿನ್ನಲಿಲ್ಲ. ಹಾಗೆ ನಾನು ಇವಾಗ ತಿಂತಾ ಇದ್ದೀನಿ, ಇಲ್ಲದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು. ಮಕ್ಕಳು ತಿಂದಿದ್ರು ಬೆಳಿಗ್ಗೆ, ಇವಾಗ ಊಟ ಮಾಡ್ತಾ ಇದ್ದಾರೆ. ಚೆನ್ನಾಗಾಗುತ್ತೆ ರವಾ ಇಡ್ಲಿ. ಟ್ರೈ ಮಾಡಿ ನೋಡಿ. ರೆಸಿಪಿ ಹಾಕಿದ್ದೀನಿ ನಾನು, ನಿನ್ನೆ ಕೂಡ ಹೇಳಿದ್ದೆ. ಅದಕ್ಕೆ ಒಂದು ಸಾಂಬಾರು ನಾನು ನೆಕ್ಸ್ಟ್ ಹಾಕ್ತೀನಿ, ತುಂಬ ಈಸಿಯಾಗಿ ಯಾವ ರೀತಿ ಸಾಂಬಾರು ಮಾಡ್ಬೋದು ಅಂತ ಹೇಳಿ. ಖಾರ ಎಲ್ಲ ಏನು ಕಡಿಯದೆ ಸಿಂಪಲ್ ಸಾಂಬಾರು ನಾನು ಹಾಕ್ತೀನಿ, ಆದರೆ ತುಂಬ ಚೆನ್ನಾಗಾಗುತ್ತೆ. ನೈಟ್ ಸತೀಶ್ ಅವರು ಬಂದಿದ್ರು ಡ್ಯೂಟಿ ಆಗಿ, 10-10:30 ಆಗಿತ್ತು ಅಂತಲ್ಲ ಬರುವಾಗ. ಬೆಳಿಗ್ಗೆ ಟೀ ಎಲ್ಲ ಕುಡಿದು ಇಡ್ಲಿ ಎಲ್ಲ ತಿಂದು ಹೋದರು. ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ, ಸ್ವಲ್ಪ ಅರ್ಜೆಂಟ್ ನೈಟ್ ಬಂದಿದ್ರು, ಆಮೇಲೆ ಬೆಳಿಗ್ಗೆ ಹೋದ್ರೆ. ಹೌದು, ಬೆಳಿಗ್ಗೆ ಹೋದ್ರಲ್ವಾ, ಹಾಗೆ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅವರನ್ನು. ನಿನ್ನೆ ಬರುವಾಗ ನೂಡಲ್ಸ್, ಗೋಬಿ ಎಲ್ಲ ತಗೊಂಡು ಬಂದಿದ್ರು. ಆಮೇಲೆ ಕಾರ್ನ್, ಅದರಲ್ಲಿ ಗೋಬಿ ಒಂದು ಉಂಟು. ಊಟ ಮಾಡೋ ಟೈಮ್ ಅದೇ 10-10:30 ಬಂದಿದ್ದಾರೆ. ಆಮೇಲೆ ಗೋಬಿ ಒಂದು ತಗೊಂಡು ಬಂದಿದ್ರು. ತುಂಬ ಇದು ಉಪ್ಪು ಅಂದರೆ ಉಪ್ಪು, ಎಷ್ಟು ಉಪ್ಪು ಹಾಕಿದಾರಂತ ಇಲ್ಲ, ಅದಕ್ಕೆ ತುಂಬ ಉಪ್ಪು ಹಾಕಿದ್ರು. ಮತ್ತೆ ಒಂದು ಪೀಸ್ ತಿನ್ನುವಾಗನೇ ಬಾಯಲ್ಲಿ ತಿನ್ನಲಿಕ್ಕೆ ಆಗಲಿಲ್ಲ ನಮಗೆ. ಮತ್ತೆ ಸತೀಶ್ ಅವರು ಅದನ್ನು ಪಾಪ ವಾಪಸ್ಸು ಕೊಟ್ಟು, ಸತೀಶ್ ಹಾಗೂ ನನ್ನ ಮಗ ಹೋಗಿದ್ದ. ನಾವು ಹೇಳಿದ್ವಿ ಬೇಡ ಇರಲಿ ಅಂತ ಹೇಳಿ ವಾಪಸ್ ಕೊಡೋದು. ಆದರೆ ಸತೀಶ್ ಅವರಿಗೆ ಹಠ, ಯಾಕೆ ಇಷ್ಟು ಉಪ್ಪು ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿ ವಾಪಸ್ ಕೊಟ್ಟು, ಆಮೇಲೆ 2 ಕಬಾಬ್ ತೊಗೊಂಡು ಬಂದ್ರಲ್ಲ, 2 ಕಬಾಬ್ ತೊಗೊಂಡು ಬಂದರು, ಬಿಸಿ ಬಿಸಿ 2 ಕಬಾಬ್. ಚೂರು ಕೂಡ ಚೆನ್ನಾಗಿರ್ಲಿಲ್ಲ ಗೋಬಿ, ತುಂಬ ಉಪ್ಪು ಹಾಕಿ ಇಟ್ಟಿದ್ದಾರೆ.
ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಗೂಡು ಒಳಗೆ ಇದೆ. ಈ ಗೂಡು ಒಂದು ತಗೊಂಡು ಬಂದಿದ್ವಿ ನಾವು, ಇದರ ಒಳಗೆ ನಾನು ಹಾಕಿದ್ದೀನಿ. ಇವಾಗ ಹಾಲು ವೀನು ಕುಡಿಸ್ತಾನೆ. ಆಮೇಲೆ ನೆಕ್ಸ್ಟ್ ಏನಂದರೆ ಪಪ್ಪ ಎಲ್ಲ ಸಣ್ಣ ಸಣ್ಣದಾಗಿ ಹಾಕಿದರೆ ತಿನ್ನುತ್ತೆ. ಆಮೇಲೆ ಇದಕ್ಕೆ ಏನು ಹಾಕಬೇಕಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಾನು ಸಾಕೋದು. ಇನ್ನೊಂದೇನೆಂದರೆ ಇದು ಎಂತ ಗೊತ್ತುಂಟಾ, ಒಬ್ಬರು ಹೇಳಿದರು ತೆಂಗಿನ ಕಾಯಿ ಉಂಟು ನೋಡಿ, ಅದನ್ನು ಹಾಕಿದರೆ ತಿನ್ನುತ್ತಂತೇಳಿ. ಇವಾಗ ತುಂಬ ಸಣ್ಣ ಮರಿಗೆ ಎಂತ ಹಾಕಬೇಕು ಗೊತ್ತಾಗೋದಿಲ್ಲ, ಅದಕ್ಕೆ ಅಷ್ಟು ತಿನ್ನಲಿಕ್ಕೆ ಗೊತ್ತಿಲ್ಲ. ಹಾಗೆ ನೋಡಬೇಕು ಏನಂತ ಹೇಳಿ. ಕೈಯಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಹಾಲೆಲ್ಲ ಕುಡಿಸುವಾಗ ಎಲ್ಲ ನೋಡಿ, ಸಣ್ಣದುಂಟು ಮರಿ ನೋಡಿ, ತುಂಬ ಸಣ್ಣದಿದೆ. ಕೈಯಲ್ಲಿ ಹಿಡಿದ್ರೆಲ್ಲ ಸುಮ್ಮನೆ ಕೂತ್ಕೊಂಡಿರುತ್ತೆ. ಬೆಕ್ಕಿನ ಹತ್ರ ತಗೊಂಡು ಹೋಗಬೇಡಿ ಅಂತ ಹೇಳ್ತಾ ಇದ್ರು ಸುಮಾರು ಜನ, ಬೆಕ್ಕಿದ್ ಮಾಡುತ್ತೆ ಅಂತೇಳಿ. ಬೆಕ್ಕಿನ ಹತ್ರ ನಾವು ತಗೊಂಡು ಹೋಗುದಿಲ್ಲ, ತುಂಬ ಜಾಗ್ರತೆಯಾಗಿ ನೋಡ್ತೀವಿ. ಆದರೆ ಎಂತ ಅದೇ ತಿನ್ನಿಸುವುದೆಂತ ಅದು ಇದು ಅಂತ ಗೊತ್ತಿಲ್ಲ. ಸುಮಾರು ಬೊಬ್ಬೆ ಹಾಕ್ತಾ ಇತ್ತು. ಇವಾಗ ಒಂದು 2 ದಿನದಿಂದ ಎಂತ ಸಹ ಬೊಬ್ಬೆ ಎಲ್ಲ ಏನು ಹಾಕುದಿಲ್ಲ, ಸುಮ್ಮನಿರುತ್ತೆ. ಓಕೆ, ಮೊನ್ನೆ ಅವತ್ತು ಜ್ಯೂಸ್ ಅಲ್ಕಾಸಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ನನಗೆ ಜ್ಯೂಸ್ ಅಲ್ಕಾಸತ್ನೆ ಅಲ್ಲಿ ನಮಗೆ ಸಿಕ್ಕಿರುವ ಗಿಫ್ಟ್ ಏನಂತ ನಾನು ಹೇಳಿದ್ದೆ, ಆದರೆ ತೋರಿಸಿರ್ಲಿಲ್ಲ. ನೋಡಿ, ಒಂದು ನಮಗೆ ಇದು ಕೊಟ್ಟಿದ್ದಾರೆ, ಇಂಡಕ್ಷನ್ ಎಂತ ಇದು ಕುಕ್ ಟಾಪಾ, ಇಂಡಕ್ಷನ್ ಕುಕ್. ನನಗೆ ಬರಲೇ ಇಲ್ಲ ಎಂತ ಅಂತ ಹೇಳಿ. ಇಂಡಕ್ಷನ್ ಇದು ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಗೊತ್ತುಂಟಲ್ಲ, ಇದು ನಿಮಗೆ ಹೆಚ್ಚಾಗಿ ಗೊತ್ತಿದೆ ಎಲ್ಲರಿಗೂ. ಪಿಜನ್ ಇದು ಕೊಟ್ಟಿದ್ದಾರೆ, ಪಿಜನ್ ಅದು ಕೊಟ್ಟಿದ್ದಾರೆ, ಬ್ರ್ಯಾಂಡ್ ಇದ್ದು. ಕುಕ್ ಮಾಡಲಿಕ್ಕೆಲ್ಲ ಹೇಗೋ ಅವ್ರಿಗೆ ಗೊತ್ತುಂಟು ನನಗೆ ಅಡುಗೆ ಚಾನೆಲ್ ಎಲ್ಲ ಇದೆ ಅಂತ ಹೇಳಿ. ಹಾಗೆ ಕುಕ್ ಮಾಡಲಿಕ್ಕೆಲ್ಲ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಇದೊಂದು ಅಲ್ಲಿ ನಾವು ಗೋಲ್ಡ್ ತೊಗೊಂಡಿದ್ವಿ ನೋಡಿ, ಆ ಗೋಲ್ಡಿಗೆ ಅವರು ಗಿಫ್ಟ್ ಆಗಿ ಇದನ್ನು ಕೊಟ್ಟಿದ್ರು. ನೆಕ್ಸ್ಟ್ ಅದರೊಂದಿಗೆ ನಮಗೆ ಒಂದು 2 ಗ್ಲಾಸ್ ಸೆಟ್ ಕೂಡ, ಒಂದು 2 ಬಾಕ್ಸ್ ಗ್ಲಾಸ್ ಸೆಟ್ ಕೂಡ ಕೊಟ್ಟಿದ್ರು. ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ಬರಿಗೆ ಕೂಡ ಬ್ರೆಸ್ಲೈಟ್ ತೊಗೊಂಡಿದ್ವಿ ಅಲ್ವಾ ನಾವು, ಹಾಗಾಗಿ ಅಲ್ಲ. ಗ್ಲಾಸ್ ಅಷ್ಟು ಚೆನ್ನಾಗಿಲ್ಲ ಅದು, ಹಾಗೆ ಹೌದು, ಓಲ್ಡ್ ಶೇಂದಿ ಅಂಗಡಿಯಲ್ಲಿ ಕೊಡ್ತಾರೆ ನೋಡಿ, ಆ ರೀತಿ ಇದೆ ಗ್ಲಾಸ್. ಅದು ನಿಜವಾಗ್ಲೂ ನಮಗೆ ಅದು ಇಷ್ಟ ಆಗಲಿಲ್ಲ ಅಷ್ಟು. ಒಳಗಡೆ ಉಂಟು ಬಾಕ್ಸ್, ನಾನು 1 ನಿಮಿಷ ತಗೊಂಡು ಬರ್ತೀನಿ. ಇಲ್ಲಿ ನೋಡಿ, ಈ ರೀತಿ ಇದೆ ಇದು ಗ್ಲಾಸ್ ಅಷ್ಟು ಚೆನ್ನಾಗಿಲ್ಲ, ಆದರೆ ಪರವಾಗಿಲ್ಲ. ನಿಜವಾಗ್ಲೂ ಒಳ್ಳೇದು ಕೊಡಬೇಕಿದೆ, ಇನ್ನು ಕೂಡ ಸ್ವಲ್ಪ ಲುಕ್ಕು ಕಾಣುವಂಥದ್ದು ಕೊಡಬೇಕಿತ್ತು. ಆದರೆ ಇದು ಓಲ್ಡ್ ಟೈಪಲ್ಲೇ ಉಂಟು. ಹಾಗೆ ಪರವಾಗಿಲ್ಲ, ಗಿಫ್ಟ್. ಆಮೇಲೆ ಫ್ರೀ ಸಿಕ್ಕಿದ್ದು ಯಾವ ಸಿಕ್ಕಿದ್ರೆ ಏನಂತೆ ಅಲ್ವಾ, ಹಾಗೆ. ಓಕೆ, ನೆಕ್ಸ್ಟ್ ಏನಂತ ಹೇಳಲಿಕ್ಕಿತ್ತು. ಈ ರೀತಿ 2 ಬಾಕ್ಸ್ ಉಂಟು ನಮ್ಮ ಹತ್ರ, 6 ಪೀಸಸ್ ಉಂಟು ಇದರಲ್ಲಿ. 2 ಬಾಕ್ಸ್ ಕೊಟ್ಟಿದ್ದಾರೆ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಸುಮಾರು ಕೆಲಸ ಬಾಕಿ ಉಂಟು ನನಗೆ. ನೆಕ್ಸ್ಟ್ ಇವಾಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಅವರಿಗೆಲ್ಲ ಒಮ್ಮೆ ಹಾಯ್ ಹೇಳಿ, ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಫಸ್ಟ್ ಆಗಿ ಮಂಜುಳವರ ಮಗಳು ವಿಸ್ಮಿತಾ, ಸೂಫಿಯಾ ಅವರ ಹಸ್ಬೆಂಡ್ ರಿಯಾಜ್, ರಕ್ಷಿತಾ ಸೋನು, ನೆಕ್ಸ್ಟ್ ಮಂಜುಳಾ ಶ್ರೀರಾಮ್, ಅಲಾ ಕತೀಜಾ, ದಿಗಂತ್, ಅನ್ನು ಹೊಂಗಲ್, ಮಂಜುಳಾ, ಅನುಪ್ರಶು, ಮೊಹಮ್ಮದ್ ದಿಶಾನ್, ಸ್ನೇಹ ಅವರ ಮಗ ಪ್ರಣವ್ ಹಾಗೂ ಅಂಶ ಅವರ ಬ್ರೋ ಚಂದು. ಇಷ್ಟು ಜನರು ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ನೆಕ್ಸ್ಟ್ ತಬೀಶ್ ಅವರು ಮಕ್ಕಳೊಂದಿಗೆ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ಮೀನಾ ಅವರು ಎಲ್ಲರೊಂದಿಗೆ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಶಿಲ್ಪ ಅಣ್ಣಪ್ಪ ಅವರ ತಮ್ಮ ಮಂಜು ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ಮಂಜು ಅವರೇ, ಯಾವಾಗಲೂ ಚೆನ್ನಾಗಿರಿ ನೀವು. ವಹೀದಾ ಅವರ ಬರ್ಡೇ, ಹಾಯ್ ವಹೀದಾ, ಹೇಗಿದ್ದೀರಾ ನೀವು? ವಿಶ್ ಯು ಹ್ಯಾಪಿ ಬರ್ಡೇ ನಿಮ್ಗೆ. ಶ್ರುತಿ ವರ್ನೇಕ್ ಅವರ ಮಗನ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಖುಷಿಯಾಗಿರಿ ನೀವು. ವನಿತಾ ಪರಶುರಾಮ್ ಅವರ ವೆಡ್ಡಿಂಗ್ ಆನಿವರ್ಸರಿ, ವಿಶ್ ಯು ಹ್ಯಾಪಿ ಆನಿವರ್ಸರಿ ನಿಮಗೆ, ಯಾವಾಗಲೂ ಚೆನ್ನಾಗಿರಿ ನೀವು. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು, ಹಾಯ್ ಹೇಳಿದ್ದೀನಿ. ನೀನು ಯಾರಿಗಾದ್ರೂ ನಾನು ಮರ್ತೋದೆ ಆದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ಹಾಯ್ ಹೇಳ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.